ಆರಾಧ್ಯದ ದೈವ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಈ ವಚನ ಟಿ ವಿಯ ಸಂಸ್ಥಾಪಕರು ಆಗಿರ್ತಕ್ಕಂಥ ಸಿದ್ದು ಯಾಪಲ್ ಪರ್ವಿಯವರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಗಿರೀಶ್ ಬದೋಲೆ ಅವರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ಭಾಳ ವೈಶಿಷ್ಟ್ಯಪೂರ್ಣ ಒಂದು ವಿಶೇಷ ಕಾರ್ಯಕ್ರಮ ಇದು. ಯಾಕಂತಂದರೆ ಬಹುತೇಕ ಪರಮ ಪೂಜ್ಯರ ಹೆಸರ ಮೇಲೆ ಪ್ರಶಸ್ತಿ ಪ್ರದಾನ ಇದೆಯಲ್ಲ, ಇದು ಭಾಳ ಒಂದು ರೀತಿ ವೈಶಿಷ್ಟ್ಯತೆ. ಕಾರಣ ಅಂತಂದರೆ ಅಪ್ಪುಗಳು ಯಾವುದೂ ಬಯಸಿದವರಲ್ಲ. ಈ ಪ್ರಶಸ್ತಿದ ಬಗ್ಗೆ ಏನು ಅಮರಾವತಿ ಶಿವಯ್ಯ ಹಿರೇಮಠ್ ಇವರು ನಮ್ಮ ಮಕ್ತುಂಬಿಯವ್ರ ಗುರುಗಳು, ಅವರು ಇಲ್ಲಿಗೆ ಶ್ರಾವಣ ಮಾಸದಲ್ಲೇ ಇಲ್ಲಿ ಬಂದರು. ಶ್ರಾವಣ ಮಾಸದಲ್ಲಿ ಬಂದ ಅಪ್ಪೋರಿಗೆ 1,00,000 ರೂಪಾಯಿ ಅವರು ಅರ್ಪಿಸಿದ್ರು. ಅಪ್ಪೋರು ಅಂದರು, ನಿಮ್ಮ ₹1,00,000 ಬೇಡ, ನಿಮ್ಮ 1,00,000 ನಮ್ಮ ಮಠದ ಮ್ಯಾಗ ಇದ್ದರು ಸಾಕು ಎಂಬ ಮಾತು ಅಪ್ಪೋರು ಆಡಿದ್ರು. ಆ ಕೊನೆಗೆ ಎಲ್ಲರೂ ಕೂಡ್ಕೊಂಡು ಅಪ್ಪೋರ ಹೆಸರ ಮ್ಯಾಗೆ ಇದು ಪ್ರಶಸ್ತಿ ಪ್ರದಾನ ಆಗಬೇಕು ಅಂತ ಅವರವರೇ ನಿರ್ಧಾರ ಮಾಡಿ, ಅದು ಮಕ್ತುಂಬಿಯವರು, ಅವರು ಹಿರೇಮಠರು ಅವರೆಲ್ಲ ಕೂಡ್ಕೊಂಡೇ ಮಾಡಿದ್ದಾರೆ. ಅಂದರೆ ಎಲ್ಲ ಪ್ರತಿಯೊಂದು ಈ ಮಠಕ್ಕೆ ಪೀಠಾಧಿಪತಿಗಳು ಆಗಬೇಕಂತಕ್ಕಂಥ ಬಯಕೆನೂ ಅಪ್ಪೋರ ಬಳಿ ಇರಲಿಲ್ಲ. ಅದು ಚನ್ನಬಸವ ಪಟ್ಟದ್ದೇವ್ರ ಆಶೀರ್ವಾದದಿಂದ ಅಪ್ಪೋರು ಕೊನೆಗೆ ಅವರು ಒಂದು ಮಾತಿಗೆ ಈ ಮಠ, ಈ ಸಮಾಜ ಇದು ಚಲೋ ನಡಿಬೇಕಾದ್ರೆ ನೀವೇ ಆ ಪೀಠಕ್ಕೆ ಕೂಡ್ಬೇಕಂದಾಗ ಅವಾಗ ಸಾಷ್ಟಾಂಗ ಹಾಕಿದ್ರು. ಅಂದ್ರೆ ಯಾವುದೂ ಬಯಸಿದವರಲ್ಲ, ಅದು ತಾನಾಗಿ ಅಪ್ಪುಗಳ ಕಡೆ ಅದು ಬಂದ್ಯದಂತ ಹೇಳಿಕ್ಕೆ ನನಗೆ ಇವತ್ತೇನು ಈ ಪ್ರಶಸ್ತಿ ಪ್ರದಾನ ಆಗಿದೆ ಅಲ್ಲ, ನಿಜಕ್ಕೂ ಅಪ್ಪೋರು ಇದನ್ನು ಮಕ್ತುಂಬಿಯವರು ಇದರದಿಂದೇ ಇದೊಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ಕೋತ ಬಂದಿದ್ದೀವಿ. ಈ ಸರ್ತಿ ಸಿದ್ದು ಯಾಪಲ್ ಪರ್ವಿಯವರು ನಿಜಕ್ಕೂ ಇವತ್ತು ಸಿದ್ದು ಯಾಪಲ್ ಪರ್ವಿಯವರು ಯಾವ ರೀತಿ ಇದ್ದಾರಂತಂದರೆ ಈ ಬಸವ ತತ್ವವನ್ನು ಜಾಗತಿಕ ಮಟ್ಟಕ್ಕೆ ಬೆಳೆಸಲಿಕ್ಕೆ ದೊಡ್ಡ ಶಕ್ತಿ ಅದು ಸಿದ್ದು ಯಾಪಲ್ ಪರ್ವಿಯವ್ರದ್ದಿದೆ. ಅವರು ಬಹುಮುಖ ಪ್ರತಿಭೆ ಉಳ್ತಕ್ಕಂಥವ್ರು. ಅಂಥವರಿಗೆ ಈ ಪ್ರಶಸ್ತಿ ಅವರು ಸ್ವೀಕರಿಸಿದ್ದು ನನಗೆ ಭಾಳ ಖುಷಿ ತಂದು ಕೊಟ್ಟಿದೆ. ಅವರು ನಿಜಕ್ಕೂ ಈ ಕಡೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಮತ್ತೆ ಅಲ್ಲಿ ಕಾಲೇಜ್ದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಪ್ರಾಧ್ಯಾಪಕರು ಮತ್ತು ಉಳಿದಿದ್ದ ಸಮಯ ಧರ್ಮಕ್ಕಾಗಿ ಮೀಸಲಿಟ್ಟವರು ಸಿದ್ದು ಯಾಪಲ್ ಪರ್ವಿಯವರು. ಅವರು ಭಾಳ ಆದರ್ಶ ಈ ಬಸವ ತತ್ವ, ಈ ವಚನ ಸಾಹಿತ್ಯ ಇದನ್ನು ಭಾಳ ಕಾಳಜಿಯಿಂದ ಅವರು ಬೆಳೆಸ್ತಾ ಇದ್ದಾರೆ. ಅಂತ ಅವರೆಲ್ಲ ಪರಿವಾರದವರು ಬಂದಿದ್ದಾರೆ. ಅವರಿಗೂ ಮತ್ತು ವಿಶೇಷವಾಗಿ ಈ ಪ್ರಶಸ್ತಿ ಪ್ರದಾನ ಯಾರ ಕಡೆಯಿಂದ ನಾವು ಕೊಡಿಸ್ಬೇಕು ಅಂತ ಚರ್ಚೆ ಬಂದಾಗ, ಯಾಕಂದ್ರೆ IAS ಅಧಿಕಾರಿಗಳಂದ್ರೆ ಅವ್ರಿಗೆ ಸಮಯನೇ ಇರಲ್ಲ, ಅಷ್ಟು ಇಡೀ ಜಿಲ್ಲೆ ಜವಾಬ್ದಾರಿ. ಆದ್ರೆ ಅಪ್ಪೋರು ನಾವೆಲ್ಲರೂ ಕುಂತು ಚರ್ಚೆ ಮಾಡಿದಾಗ ಗಿರೀಶ್ ಸರ್ ಅವ್ರದ್ದೇ ಹೆಸರು ಬಂತು. ನಾ ಮಾತಾಡಿದ ತಕ್ಷಣ ಅವ್ರು ಒಪ್ಕೋತಾರೋ ಇಲ್ಲೋ ಅಂತಕ್ಕಂಥದ್ದಿತ್ತು. ಯಾಕಂದ್ರೆ ಜಿಲ್ಲೆದೆಲ್ಲ ಪೂರ್ತಿ ಅವರೇ ಅದನ್ನು ಎಲ್ಲ ರೀತಿಯಿಂದ ಪ್ರಗತಿ ಮಾಡ್ತಾರೆ. ಅಂಥವರು ಒಂದೇ ಮಾತಿಗೆ ಅಪ್ಪೋರ ಹೆಸರು ಮ್ಯಾಗ ಇದ್ದ ಮ್ಯಾಗ ನಾನು ಬರ್ತೀನಂತ ಭಾಳ ಒಂದು ಪ್ರೀತಿಯಿಂದ ಒಪ್ಕೊಂಡು ಅವ್ರು ಬಂದು ಪ್ರಶಸ್ತಿ ಪ್ರದಾನ ಮಾಡಿದ್ದು ನಮಗೆ ಭಾಳ ಖುಷಿ ತಂದು ಕೊಟ್ಟಿದೆ. ಅವ್ರಿಗೆ ತಾಯಿ ತಂದೆ ಸಂಸ್ಕಾರ ಭಾಳ ಚಲೋ ಆಗಿದೆ. ಯಾಕಂದ್ರೆ ಅವರು ಮಹಾರಾಷ್ಟ್ರ ಉಮರ್ಗದವ್ರು. ಇಷ್ಟೊತ್ತು ಈ ರೀತಿ ಕೂಡೋರು IAS ಅಧಿಕಾರಿ ಬಹುತೇಕ ನಾನು ನೋಡಿಲ್ಲ. ಯಾಕಂದ್ರೆ ಅವ್ರಿಗೆ ಆ ತಾಯಿ ತಂದೆ ಸಂಸ್ಕಾರ ಅದು ಇದೆ. ಅವ್ರ ಬಳಿ ನಡೆ, ನುಡಿ, ಆಚಾರ, ವಿಚಾರ, ಗುರುಲಿಂಗ ಜಂಗಮ ಪ್ರೇಮಿಗಳು ಅವರೆಲ್ಲ ಇದ್ದಾರೆ. ಅಂಥವರು ಈ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಕೇಂದ್ರ ಸರ್ಕಾರದಿಂದ ಚಲೋ ಚುನಾವಣೆಯನ್ನು ನಡೆಸಿದವರಿಗೆ ಪುರಸ್ಕಾರವನ್ನು ಕೊಡ್ತಾರೆ. ನಮ್ಮ ರಾಜ್ಯದಿಂದ ಪುರಸ್ಕಾರ ಪಡೆದವರು ಅದು ಗಿರೀಶ್ ಬದೋಲೆ ಸರ್ ಅವರು
ನಿಜಕ್ಕೂ ಅವ್ರಿಗೆ ಯಾವುದೇ ಕೊಟ್ಟರು ಭಾಳ ಕಾಳಜಿ ನಿಷ್ಠೆ ಜನಪರ ಜೀವಪರವನ್ನು ಕಾರ್ಯ ಮಾಡ್ತಕ್ಕಂಥವ್ರು. ಅವರು ಧರ್ಮಪತ್ನಿಯವರು ಅವರು ವೈದ್ಯರು ಡಾಕ್ಟ್ರ್. ಅವರು ಭಾಳ ಸುತ್ತೂರು ಜಗತ್ತೋಳ ಒಂದು ಸಂಸ್ಥೆಯಲ್ಲಿ ಅವರು ಮೆಡಿಕಲ್ ಮುಗಿಸಿ ಅವ್ರು ಎಷ್ಟು ಬಹುತೇಕ ಭಾಳ ಜನ ಹುಟ್ಟಬ್ಬ ಅಂತಂದ್ರೆ ಹೆಂಗೆಂಗೋ ಆಚರಣೆ ಮಾಡ್ತಾರೆ. ಆದ್ರೆ ಗಿರೀಶ್ ಬದೋಲೆ ಸರ್ ಅವರು ಹುಟ್ಟಬ್ಬವನ್ನು ಅವ್ರು ಧರ್ಮಪತ್ನಿಯವ್ರು ಎಲ್ಲ ಆಚರಣೆ ಮಾಡ್ಯಾರಂದ್ರೆ ಅದು ಭಾಲ್ಕಿ ಮಠದಾಗ ಎಲ್ಲ ಮಕ್ಕಳಿಗೆ ಪ್ರಸಾದವನ್ನು ದಾಸೋಹ ಮಾಡಿ ಭಾಳ ಒಳ್ಳೆ ರೀತಿಯಿಂದ ಅವ್ರಿಗೆ ಆ ಸಂಸ್ಕಾರ ಆಗುತ್ತೆ. ನನಗೆ ಗೊತ್ತಾಯಿತು ಅವರು ಇಷ್ಟು ಒಳ್ಳೆಯ ಸಂಸ್ಕಾರ ಇಬ್ಬರು ಹೆಂಗ್ಯಾರ ಅಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂಗೆ ಅವರು ಬದುಕನ್ನು ಸಾಗ್ತಾ ಇದ್ದಾರೆ. ಅಂಥವ್ರು ಬಂದಿದ್ದು ನಿಜಕ್ಕೂ ಅವರು ಎಂಥ ವ್ಯಕ್ತಿತ್ವ ಇದೆ ಅಂತಂದರೆ ಈ ಭಾರತದಲ್ಲಿ ಇರ್ತಕ್ಕಂಥ ನಾಣ್ಯ ಭಾರತದಲ್ಲಿ ಅಷ್ಟೇ ಚಲನೆಯಲ್ಲಿ ಇರ್ತದೆ, ವಿದೇಶದಲ್ಲಿ ಇರ್ತಕ್ಕಂಥದ್ದು ವಿದೇಶದಲ್ಲಿ ಅಷ್ಟೇ ಚಲನೆಯಲ್ಲಿ ಇರ್ತದೆ. ಆದರೆ ಬಂಗಾರ ಜಗತ್ತಿನ ತುಂಬ ಚಲನೆಯಲ್ಲಿರ್ತದೆ. ಬಂಗಾರದಂಥ ಮನುಷ್ಯರು ನಮ್ಮ ಗಿರೀಶ್ ಬದೋಲೆಯರು ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇಂಥ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಭಾಳ ರುಚಿಕಟ್ಟ ಮಾತುಗಳನ್ನ ಆಡಿರ್ತಕ್ಕಂಥ ಶರಣಪ್ಪ ಮಿಟಾರೆ ಅವರು ಇತ್ತೀಚೆಗೆ ಇಲ್ಕಲ್ ಮಠದಲ್ಲಿ ಆದರ್ಶ ದಂಪತಿಗಳ ಒಂದು ಪುರಸ್ಕಾರವನ್ನು ಅವರು ಪಡ್ಕೊಂಡಿದ್ದಾರೆ. ಅವರಿಗೂ ಭಾಲ್ಕಿ ಮಠಕ್ಕೂ ಅವಿನಾಭಾವ ಸಂಬಂಧ. ಅವ್ರ ತಂದೆಯವರು ಹನುಮಂತಪ್ಪ ಮಿಠಾರಿಯವರು, ಅವರ ತಂದೆಯವರು ಚನ್ನಬಸಪ್ಪ ಮಿಠಾರಿಯವರು, ಅಪ್ಪವರು ಒಂದೊಂದು ತಿಂಗಳು ಆ ಭಾಗದಾಗೆಲ್ಲ ಇದ್ದಾಗ ಅಲ್ಲಿ ಮಿಠಾರಿಯವ್ರ ಮನೆಯಾಗ ಇರ್ತಿದ್ರು. ಅಂಥ ಒಂದು ಇದನ್ನು ಮಿಠಾರಿಯವರು ಕೂಡ ಬಸವ ತತ್ವವನ್ನು ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಶಿವಕುಮಾರ ಸಾಲಿಯವರು ಅವರು ಈ ವಚನದ ಇದ್ರ ಮೂಲಕ ಭಾಳ ಒಳ್ಳೆ ರೀತಿಯಿಂದ ಅವರು ಮತ್ತು ನಮ್ಮ ಅಲ್ಲಂಪ್ರಭು ನಾವುದಗಿರು ಇಬ್ಬರೂ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅವರು ಎಲ್ಲ ಕಾರ್ಯಕ್ಕೊಂದು ಅವರು ದಾಸೋಹವನ್ನು ನೀಡ್ತಾರೆ. ಅಂಥವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಟೋಕ್ರಿಯವರು ಬಹುತೇಕ ITI ಕಾಲೇಜ್ ಪ್ರಾಚಾರ್ಯರು ಭಾಳ ಜನ ಇದ್ದಾರೆ. ಆದರೆ ITI ಕಾಲೇಜ್ ಪ್ರಾಚಾರ್ಯರಾಗಿ ಒಂದು 20,000 ವಿದ್ಯಾರ್ಥಿಗಳಿಗೆ ನೌಕರಿಯನ್ನು ಹಚ್ಚಿಕೊಟ್ಟಿದ್ದವರು. ಅಂಥವರು ಅಪ್ಪೋರು ಅಮೃತ ಮಹೋತ್ಸವ ನಿಮಿತ್ತನೇ ಇಲ್ಲೊಂದು ಅವರು ಶಿಬಿರನ್ನು ಇಟ್ಟರು. ಅಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಟೋಕ್ರಿಯವರು ಮಕ್ತುಂಬಿಯವರು ಇದಕ್ಕೆಲ್ಲ ಕಾರಣೀಕರ್ತರು. ಈ ಅಮರಾವತಿ ಶಿವಯ್ಯ ಹಿರೇಮಠ ಪ್ರತಿಷ್ಠಾನ ಹುಟ್ಕೊಲಿಕ್ಕೆ ಅವರೇ ಕಾರಣರು. ಅಂಥ ಮಕ್ತುಂಬಿಯವರಿಗೂ ಅವ್ರ ಬಳಿ ಏನೋ ಒಳ್ಳೆಯದು ಮಾಡಬೇಕಂತಕ್ಕಂಥ ಬಯಕೆ ಭಾಳಷ್ಟಿದೆ. ಆದರೆ ಅವ್ರ ಶಕ್ತಿ ಅವ್ರದ್ದು ಏನೇ ಇದ್ದರೂ ಕೂಡ ಒಳ್ಳೆಯ ಮನಸ್ಸನ್ನು ಅವರು ಹೊಂದಿದ್ದಾರೆ. ಅಂಥ ಮಕ್ತುಂಬಿಯವರಿಗೂ ಮತ್ತು ವಿಶೇಷವಾಗಿ ಈ ಸಮಾರಂಭದ ಬಸವಗುರು ಪೂಜೆಯನ್ನು ನಮ್ಮ ಜಯರಾಜ್ ಖಂಡ್ರೆ ಅಣ್ಣನವರು ನಮ್ಮ ಬೀದರ್ನಲ್ಲಿ ಅಪ್ಪೋರ್ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮದೆಲ್ಲ ಕಾರ್ಯಗಳಿಗೆ ಒಂದು ಶಕ್ತಿ ಅಂದರೆ ಅವರು ಜಯರಾಜ್ ಖಂಡ್ರೆಯವರು ಇದ್ದಾರೆ. ಭಾಳ ಏನೇ ಇದ್ದರೂ ಬೀದರ್ದಲ್ಲಿ ಅವರು ಮುಂಚೂಣಿಯಲ್ಲಿ ಕಾರ್ಯ ಮಾಡ್ತಾರೆ. ಅಂಥ ಜಯರಾಜ್ ಖಂಡ್ರೆ ಅಣ್ಣನವರಿಗೂ ವಿಶೇಷವಾಗಿ ಇಲ್ಲಿ ನಮ್ಮ ಬಸವರಾಜ್ ಧನ್ನೂರಣ್ಣವರು ಬಸವ ಸಂಸ್ಕೃತಿ ಅಭಿಯಾನ ಅಧ್ಯಕ್ಷರಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಮೊನ್ನೆ ನಾನು ಬೆಂಗಳೂರದಲ್ಲಿ ಸಭೆ ಇತ್ತು, ಜಾಮದಾರ್ ಅವರು ಎಲ್ಲ ಪೂಜ್ಯರು ಅವರೆಲ್ಲ ಹೇಳ್ತಾಯಿದ್ರು ಇಡೀ ಕರ್ನಾಟಕದಾಗ ಬಸವ ಸಂಸ್ಕೃತಿ ಅಭಿಯಾನದು ಟ್ರೈನಿಂಗ್ ಎಲ್ಲರ ತೊಗೋಬೇಕಂದ್ರೆ ಅದು ಬೀದರ್ದಲ್ಲಿ ತೊಗೋಬೇಕು. ಅದು ಬಸವರಾಜ್ ಧನ್ನೂರವ್ರ ಅಧ್ಯಕ್ಷತೆಯಲ್ಲಿ ಏನು ಇದು ನಡೆದಿದೆ ಅಲ್ಲ, ಅವರೆಲ್ಲವನ್ನು ಅವರು ಬಸವ ತತ್ವದ್ದು ಅತೀ ನಿಷ್ಠಾವಂತರು ನಾನು ಕಂಡಿದ್ದು ಅದು ಬಸವರಾಜ್ ಧನ್ನೂರವ್ರ ಬಳಿ. ಅವ್ರ ನಿಷ್ಠೆ, ಅವ್ರ ಕಳಕಳಿ ಇವತ್ತು ಇಡೀ ರಾಜ್ಯವನ್ನೇ ಬೀದರ್ ಕಡೆ ನೋಡಂಗೆ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 3ನೇ ತಾರೀಕು ಅದು ಬೀದರ್ದಲ್ಲಿ ಅವರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪರ್ಧೆಗಳೆಲ್ಲ ಏರ್ಪಡಿಸಿದ್ದಾರೆ. ಈ ಇಲ್ಕಲ್ ಸೀರೆ ಬಗ್ಗೆ ನಮ್ಮ ಹಿರಿಯರೆಲ್ಲ ಧೋತೂರು ನೇರ್ಸೆಟ್ ಉಟ್ಕೊಂಬೋದು, ಅದನ್ನು ಮತ್ತೆ 12ನೇ ಶತಮಾನದ ಶರಣರದು ಒಂದು ಪರಿಕಲ್ಪನೆಯನ್ನು ಮತ್ತೆ ಅದು ಜಾರಿಗೆ ತಂದಂಥ ಶ್ರೇಯಸ್ಸು ಬಸವರಾಜ್ ಧನ್ನೂರಣ್ಣವ್ರಿಗೆ ಸಲ್ತದೆ. ಅಂಥವರು ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿದ್ದ ಮೇಲೆ ರಾಜ್ಯದಲ್ಲಿ ಹೆಚ್ಚಿನ ಸದಸ್ಯರು ಹೊಂದಿದ ಜಿಲ್ಲೆ ಅಂದರೆ ಅದು ಬೀದರು, ಅದು ಧನ್ನೂರಣ್ಣವ್ರಿಗೆ ಸಲ್ತದೆ. ಅವರಿಗೆಲ್ಲರ ಸಹಕಾರದಿಂದ ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಈಗೆಲ್ಲ ಅವ್ರ ಟೀಮ್ ಬಂದಿದೆ. ವಿಶೇಷವಾಗಿ 12ನೇ ಶತಮಾನದಲ್ಲಿ
ಈ ಸತಿಪತಿಗಳು ಕೂಡ್ಕೊಂಡೇ ಇಲ್ಲಿ ಬಂದು ಸೇವಾ ಮಾಡಿದ್ರು. ಈ ಕಡೆ ಮೂಳ್ಗಿ ಮಾರಯ್ಯ, ಮಹಾದೇವಮ್ಮ ತಾಯಿ, ಹಡಪದ ಅಪ್ಪಣ್ಣ, ಲಿಂಗಮ್ಮ ತಾಯಿ, ಕುಂಬಾರ ಗುಂಡಯ್ಯ, ಕೇತಲಾದೇವಿ, ಈ ರೀತಿ ಬಂದು ಅವರು ಇಬ್ಬರು ಕೂಡ್ಕೊಂಡೇ ಮಾಡಿದ್ರು. ಇಲ್ಲಿ ಬಸವರಾಜ್ ಧನ್ನೂರಣ್ಣವ್ರು ಒಬ್ಬರಿಲ್ಲ, ಅವ್ರ ಜೊತೆ ಸುವರ್ಣ ಚಿಮ್ಕೋಡೆ ತಾಯಿಯವರು, ಆ ಸುವರ್ಣ ಬಸವರಾಜ್ ಧನ್ನೂರವರು, ಅವರು ಆ ಸುವರ್ಣ ತಾಯಿಯವರು ಕೂಡ ಇದಕ್ಕೇನು ಬೇಕು ಇವತ್ತು ಇಲ್ಕಲ್ ಸೀರಿ ಅದು ಯಶಸ್ವಿಗೆ ಇನ್ನೊಂದು ಶಕ್ತಿ ಅಂದರೆ ಸುವರ್ಣ ಧನ್ನೂರು ತಾಯಿಯವರು ಇದ್ದಾರೆ. ಅದಕ್ಕೆ ಅವರೆಲ್ಲ ಟೀಮ್ ಬಂದಿದೆ. ಅವ್ರಿಗೊಂದು ಸರ್ತಿ ಎಲ್ಲರೂ ಚಪ್ಪಾಳೆ ತಟ್ಟು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ದಲ್ಲಿ ಬಂದು 50ಕ್ಕಿಂತ ಹೆಚ್ಚು ಪೂಜ್ಯರು ಆ ಒಂದು ರಥ, ಆ ಬಸವ ಸಂಸ್ಕೃತಿ ಅಭಿಯಾನ ಬಸವಣ್ಣನವ್ರ ಜನ್ಮಭೂಮಿ ಬಾಗೇವಾಡಿಯಿಂದ ಆರಂಭ ಆಗಿ ಅದು ಕೊನೆಗೆ ಅಕ್ಟೋಬರ್ 5ಕ್ಕೆ ಬೆಂಗಳೂರಿಗೆ ಮಂಗಲ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಅವರು ಆಹ್ವಾನ ಮಾಡಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅಂಥ ಬಸವರಾಜ್ ಧನ್ನೂರಣ್ಣವರಿಗೂ, ನಮ್ಮ ಬಸವರಾಜ್ ಮರೆ ಅವರಿಗೂ, ಅದೇ ರೀತಿ ತಾಲೂಕಾ ಪಂಚಾಯತ್ ಯುವರಾಗಿರ್ತಕ್ಕಂಥ ಸೂರ್ಯಕಾಂತ್ ಬಿರಾದರ್ ಅವರು, ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬನ್ನಾಳೆಯವರು, ಗುಂಡಪ್ಪ ಸಂಗಮ್ಕರ್ ಅವರು, ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ್ಕೊಂಡು ಈ ಬಸವ ಸಂಸ್ಕೃತಿ ಅಭಿಯಾನ 3ನೇ ತಾರೀಕು ಎಲ್ಲರೂ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಸಿದ್ದು ಯಾಪಲ್ ಪರ್ವಿಯವರು ನಿಜಕ್ಕೂ ಅವರು ಭಾರತ ಅಲ್ಲ ಜಗತ್ತೇ ಸುತ್ತಿದ್ದಾರೆ. ಅವರು ಎಲ್ಲೇ ಹೋದರೂ ಬಸವ ತತ್ವ ಪ್ರಸಾರ ಮಾಡ್ತಕ್ಕಂಥ ಹೃದಯ ನಮ್ಮ ಸಿದ್ದು ಯಾಪಲ್ ಪರ್ವಿಯವ್ರದ್ದಿದೆ. ಅವರು ಇನ್ನೂ ಹೆಚ್ಚೆಚ್ಚು ಅವ್ರದಿಂದ ಕಾರ್ಯಗಳಾಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.